ಅರ್ಜುನ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅವನ ಕುಟುಂಬದಲ್ಲಿ ಅವನ ಹೆಂಡತಿ ಮಿನಿ ಮತ್ತೆ ಅವರ 10 ವರ್ಷದ ಮಗಳಾದ ರಾಧಿಕಾ ಇರ್ತಾ ಇದ್ರು. ಅರ್ಜುನ್ ಮತ್ತೆ ಅವನ ಕುಟುಂಬದವರು ತುಂಬಾನೇ ಸಂತೋಷವಾಗಿದ್ರು. ಅರ್ಜುನ್ ಹೆಂಡತಿ ಅಡಿಗೆ ಮಾಡ್ತಾ ಇದ್ಲು. ಆಗ ಅರ್ಜುನ್ ತುಂಬಾನೇ ಖುಷಿಯಿಂದ ಕಿಚನ್ ಅಲ್ಲಿ ಅವನ ಹೆಂಡತಿಗ್ ಬಂದ್ ಹೇಳ್ತಾನೆ, ನಾನಿವತ್ ನಿನಗೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ. ಮತ್ತೆ ನನಗೆ ನಂಬಿಕೆ ಇದೆ ನೀನ್ ಆ ಗುಡ್ ನ್ಯೂಸ್ ನ ಕೇಳಿ ಅಡ್ಗೆ ಮಾಡೋದನ್ನ ನಿಲ್ಲಿಸ್ತೀಯಾ ಅಂತ. ನೋಡ್ಕೊಂಡ್ ಮಾತಾಡು ಅರ್ಜುನ್. ಒಂದ್ ವೇಳೆ ನಾನ್ ಅಡಿಗೆ ಮಾಡೋದನ್ ಬಿಟ್ರೆ ಅವಾಗ ನೀನು ಹೋಟೆಲ್ ಇಂದ ಊಟ ತರ್ಬೇಕಾಗುತ್ತೆ. ನಿನಗ್ ಗೊತ್ತಿದೆ ಅಲ್ವಾ ನನಗೆ ಚಿಕ್ಕ ವಯಸ್ಸಿಂದ ಫಾರೆಸ್ಟ್ ಆಫೀಸರ್ ಆಗ್ಬೇಕು ಅನ್ನೋ ಕನ್ಸಿದೆ ಅಂತ. ಹಾ ಆ ವಿಷಯ ನನಗೆ ಚೆನ್ನಾಗ್ ಗೊತ್ತು. ನಾವೀಗ ಮದ್ವೆ ಆಗಿ 11 ವರ್ಷ ಆಯ್ತು. ಮತ್ತೆ ನಿನ್ ಕನ್ಸಿನ ಬಗ್ಗೆ ಕೇಳಿ ಕೇಳಿ ನನ್ ಕಿವಿನೇ ಕಿವುಡಾಯ್ತು. ಗಂಡ ಇಷ್ಟು ಖುಷಿಯಿಂದ ಮನೆಗ್ ಬಂದಿದ್ದಾನೆ, ಅದು ಅಲ್ದೆ ಗುಡ್ ನ್ಯೂಸ್ ಬೇರೆ ಹೇಳ್ತಾ ಇದ್ದಾನೆ. ಆದ್ರೆ ನೀನ್ ಅದ್ರ ಬಗ್ಗೆ ಕೇಳ್ತಾನೆ ಇಲ್ಲ. ಸಾರಿ, ನಾನ್ ಅದ್ರ ಬಗ್ಗೆ ಅಷ್ಟೊಂದ್ ಗಮನ ಕೊಡ್ಲಿಲ್ಲ. ನೀನ್ ಇಷ್ಟೊಂದ್ ಖುಷಿಯಾಗಿರೋದನ್ನ ನೋಡಿ ನಾನ್ ಎಲ್ಲಾನು ಮರ್ತ್ಬಿಟ್ಟೆ. ಈಗ ವಿಷಯ ಏನಂತ ಹೇಳು, ಏನಾ ಗುಡ್ ನ್ಯೂಸ್? ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಒಂದ್ ನಿಮಿಷ, ನೀನೀಗ ನಿಜವಾಗ್ಲೂ ಫಾರೆಸ್ಟ್ ಆಫೀಸರ್ ಆಗಿಲ್ಲ ತಾನೇ? ಸರಿಯಾಗಿ ಹೇಳ್ದೆ. ಇವಾಗ ನಿನ್ ಗಂಡ ಅರ್ಜುನ್ ಬಿಸ್ನೆಸ್ ಮ್ಯಾನ್ ಅಲ್ಲ, ಬದ್ಲಿಗೆ ಒಬ್ಬ ಫಾರೆಸ್ಟ್ ಆಫೀಸರ್. ಈಗಷ್ಟೇ ನನಗೆ ಅವರಿಂದ ಕಾಲ್ ಬಂತು, ನಿನ್ನ ಪೋಸ್ಟಿಂಗ್ ಕಾಶ್ಮೀರದ ಯಾವ್ದೋ ಕಾಡಲಾಗಿದೆ ಅಂತ. ಅದೆಲ್ಲ ಸರಿ, ಆದ್ರೆ ನಿನ್ ಬಿಸ್ನೆಸ್ ಎಷ್ಟೊಂದ್ ಚೆನ್ನಾಗ್ ನಡೀತಾ ಇದೆ. ಅದನ್ನೇ ಯಾರು ನೋಡ್ಕೊಳ್ತಾರೆ? ನಿನಗ್ ಗೊತ್ತೇ ಇದೆ ನಾನು ಬಿಸ್ನೆಸ್ ಅವಶ್ಯಕತೆಯಿಂದ ಮಾಡ್ತಾ ಇದ್ದೆ. ನನ್ ಕನ್ಸಂತೂ ಫಾರೆಸ್ಟ್ ಆಫೀಸರ್ ಆಗ್ಬೇಕು ಅಂತ. ಅದು 32 ವರ್ಷ ಆದ್ಮೇಲೆ ಪೂರ್ತಿ ಆಗ್ತಿದೆ. ಮತ್ತೆ ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗೆಲ್ಲ ಬಿಸ್ನೆಸ್ ಫೋನ್ ನಲ್ಲೇ ಮಾಡ್ಬೋದು. ನಾನು ಎರಡನ್ನೂ ಮ್ಯಾನೇಜ್ ಮಾಡ್ತೀನಿ. ನೀನು ಬೇಗ ರೆಡಿ ಆಗು, ನಾವು ನಾಳೆ ಬೆಳಿಗ್ಗೆನೇ ಹೊರಡ್ಬೇಕಾಗತ್ತೆ. ಅಂದ್ಹಾಗೆ ನಿನ್ ಪೋಸ್ಟಿಂಗ್ ಕಾಶ್ಮೀರದ ಯಾವ ಇಲಾಖೆಯಲ್ಲಾಗಿದೆ? KTR. KTR ಹೆಸರನ್ನ ಕೇಳಿ ಮಿನಿಗೆ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಅವಳು ದಿನಾಲು ನ್ಯೂಸ್ ಪೇಪರ್ ಅಲ್ಲಿ KTR ನಲ್ಲಿ ಆಗ್ತಿದ್ದ ರಹಸ್ಯವಾದ ಸಾವುಗಳನ್ನ ಯಾವಾಗ್ಲೂ ನೋಡ್ತಾನೆ ಇದ್ಲು. ಮರುದಿನ ಅರ್ಜುನ್ ತನ್ನ ಕುಟುಂಬದವರನ್ನ ಕರ್ಕೊಂಡು ಟ್ರೈನ್ ನ AC ಕೋಚ್ ಅಲ್ಲಿ ಹೊರಡ್ತಾರೆ. ಸುಮಾರು 23 ಗಂಟೆಗಳ ನಂತರ ಅರ್ಜುನ್ ಮತ್ತೆ ಅವರ ಕುಟುಂಬದವರು ಒಂದು ಖಾಲಿ ಇರುವಂತ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ನಿಶಬ್ದ ಮತ್ತೆ ಖಾಲಿ ಜಾಗ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಮತ್ತೆ ಚಳಿ ಕೂಡ ತುಂಬಾನೇ ಇದೆ. ಮತ್ತೆ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಇದು ಬೆಟ್ಟ ಇರುವಂತ ಜಾಗ. ಈ ಬೆಟ್ಟದ ಜಾಗದಲ್ಲಿ ಯಾವಾಗ್ಲೂ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ. ಅಪ್ಪ, ನಾವ್ ಎಲ್ರೂ ಎಲ್ಲಿ ಹೋಗ್ತಾ ಇದೀವೋ ಅಲ್ಲಿ ಎಲ್ಲಾ ಕಡೆ ಹಸಿರು ಹಸಿರಾಗಿರುತ್ತಾ? ರಾಧಿಕಾ, ನಾವೀಗ ಯಾವ ಜಾಗಕ್ಕೆ ಹೋಗ್ತಿದೀವಿ ಅಂದ್ರೆ ಅಲ್ಲಿ ನಮ್ಗೆ ಹಸಿರಾಗಿರೋದ್ ಬಿಟ್ರೆ ಬೇರೆ ಏನು ಕಾಣಿಸೋದಿಲ್ಲ. ನನ್ನ ಮಾತನ್ನ ನಂಬು ರಾಧಿಕಾ, ನಿನಗಲ್ಲಿ ತುಂಬಾನೇ ಮಜಾ ಬರುತ್ತೆ. ಯಾಕಂದ್ರೆ ನಾನ್ ಕೇಳಿದೀನಿ KTR ತುಂಬಾ ಸುಂದರವಾಗಿರೋ ಊರು ಅಂತ. ಸಂಜೆ 7 ಗಂಟೆ ಬೇರೆ ಆಯ್ತು. ಇಲ್ಲಿವರೆಗೂ ನಮ್ಮನ್ನ ಯಾರು ಪಿಕಪ್ ಮಾಡಕ್ ಬಂದಿಲ್ಲ. ನನಗೆ ಅನಿಸ್ತಾ ಇಲ್ಲ ಇಲ್ಲಿ ಹತ್ರದಲ್ಲಿ ಯಾವುದೇ ಗೆಸ್ಟ್ ಹೌಸ್ ಮತ್ತೆ ಹೋಟೆಲ್ ಇರುತ್ತೆ ಅಂತ. ನಂಗೆ ಯಾಕೋ ಈ ಊರು ತುಂಬಾನೇ ಚಿಕ್ಕದಾಗಿದೆ ಅನ್ಸುತ್ತೆ. ಮಿನಿ ಇಷ್ಟ ಹೇಳಿದ್ಲು ಅಷ್ಟೇ. ಆ ಸಮಯದಲ್ಲಿ ಒಂದು ಲಕ್ಸುರಿ ಕಾರ್ ಅವ್ರ ಮುಂದೆ ಬಂದು ನಿಲ್ಲುತ್ತೆ. ನಿಮ್ಮ ಹೆಸರು ಅರ್ಜುನ? ಹಾ, ನನ್ನ ಹೆಸರೇ ಅರ್ಜುನ್. ನನ್ನ ಹೆಸರು ಅಭಿಮನ್ಯು. ನಾನು ನಿಮ್ಮ ಡ್ರೈವರ್. ನನಗೆ ಆಫೀಸರ್ಸ್ ಹೇಳಿದ್ರು ನೀವು ಮತ್ತೆ ನಿಮ್ಮ ಪರಿವಾರ ಇಲ್ಲಿ ಬರ್ತೀರಾ ಅಂತ. ನಾನೇ ನಿಮ್ಗೆ ಸರ್ಕಾರದವ್ರು ಕೊಟ್ಟಿರೋ KTR ಬಂಗ್ಲೆಗೆ ಕರ್ಕೊಂಡು ಹೋಗ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಅರ್ಜುನ್ ಡ್ರೈವರ್ ಪಕ್ಕದ ಸೀಟಲ್ಲಿ ಕುತ್ಕೊಳ್ತಾನೆ. ಅವನ ಹೆಂಡತಿ ಮತ್ತು ಮಗಳು ಕಾರ್ನ ಹಿಂದಿನ ಸೀಟಲ್ಲಿ ಕುತ್ಕೊಳ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅಭಿಮನ್ಯು ಕಾರ್ ಸ್ಟಾರ್ಟ್ ಮಾಡಿ ಹೊರಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಇನ್ನು ಎಷ್ಟು ದೂರ ಹೋಗ್ಬೇಕಾಗುತ್ತೆ? ಜಾಸ್ತಿ ಏನಿಲ್ಲ ಸರ್, 1 ಗಂಟೆ ಆಗುತ್ತಷ್ಟೇ. ಅದೇನಂದ್ರೆ ಬ್ರಿಟಿಷರು ಇಲ್ಲಿಂದ ರೈಲು ಮಾರ್ಗ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ರು, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಸುಮಾರು 3/4 ಗಂಟೆ ನಂತರ ಅರ್ಜುನ್ ಕಾಡು ಮಧ್ಯದಲ್ಲಿ ಇರುವಂತ ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತ್ಕೊಂಡಿದ್ದ. ಆ ಬಂಗಲೆಯನ್ನ ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗೋದೇನಂದ್ರೆ ಆ ಬಂಗ್ಲೆ ತುಂಬಾ ಹಳೇದು ಅಂತ. ಅರ್ಜುನ್, ಈ ಬಂಗ್ಲೆ ತುಂಬಾ ಹಳೇದು ಅಂತ ಅನ್ಸುತ್ತೆ. ನೀವು ಸರಿಯಾಗಿ ಕಂಡು ಹಿಡಿದ್ರಿ ಮೇಡಮ್. ಜನರು ಹೇಳ್ತಾರೆ ಇದನ್ನ ಬ್ರಿಟಿಷರು 18ನೇ ಶತಮಾನದಲ್ಲಿ ಮಾಡಿದ್ರು ಅಂತ. ಬ್ರಿಟಿಷರು ಹೋದ್ಮೇಲೆ ಸರ್ಕಾರ ಈ ಜಾಗನ ತನ್ನ ವಶಕ್ಕೆ ಪಡ್ಕೊಂತು. ಅವತ್ತಿಂದ ಸರ್ಕಾರ ಈ ಜಾಗನ ಫಾರೆಸ್ಟ್ ಆಫೀಸರ್ ಅವರ ಬಂಗ್ಲೆ ಮಾಡಿದ್ರು. ಅಂದಾಗೆ ಬಂಗ್ಲೆ ಹೇಗಿದೆ ಮೇಡಮ್ ಅವರೇ? ಈ ಬಂಗ್ಲೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಈ ರಾತ್ರಿ ಸಮಯದಲ್ಲಿ ನಂಗೆ ಗೊತ್ತಿಲ್ಲ ಯಾಕೋ ವಿಚಿತ್ರವಾಗಿ ಭಯ ಆಗೋ ತರ ಇದೆ. ಇಲ್ಲಿ ದೂರದವರೆಗೂ ಬೆಟ್ಟ ಮತ್ತೆ ಹೊಲಗಳನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ದೊಡ್ಡ ಬಂಗ್ಲೆ ನಿನಗೆ ಭಯಾನಕವಾಗಿ ಕಾಣಿಸುತ್ತೆ. ಆದ್ರೆ ನನಗೆ ನಂಬಿಕೆ ಇದೆ, ಸ್ವಲ್ಪ ಸಮಯ ಕಳೆದ್ರೆ ನಿನಗೆ ಅಭ್ಯಾಸ ಆಗ್ಬಿಡುತ್ತೆ. ನಾನು ನಿಮ್ಗೆ ನಿಮ್ಮ ರೂಮ್ಗಳನ್ನ ತೋರಿಸ್ತೀನಿ.
ಅಂದ್ಹಾಗೆ ನಿಮ್ಗೆ ಯಾರಿಗೂ ಹಸುವಾಗ್ತಿಲ್ವಾ? ಇಲ್ಲ ಇಲ್ಲ, ನಮ್ಮ ಹೊಟ್ಟೆ ತುಂಬಿದೆ. ನಮ್ಗೀಗ ತುಂಬಾನೇ ಸುಸ್ತಾಗಿದೆ. ಈಗ ಹೋಗಿ ಮಲಗಿದ್ರೆ ಹಾಗೆ ನಿದ್ದೆ ಬರುತ್ತೆ. ಅಭಿಮನ್ಯು ಅವರೆಲ್ಲರನ್ನ ಒಂದು ದೊಡ್ಡದಾದ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಆ ಕೋಣೆಗೆ ಬಿಸಿಯಾಗಿರ್ಲಿ ಅಂತ ಬೆಂಕಿ ಹಾಕಿದ್ರು. ಸರ್, ನೀವೆಲ್ರೂ ಇಲ್ಲಿಗೆ ಹೊಸಬ್ರು. ರಾತ್ರಿ ನೀವು ಮಲಗಿದಾಗ ಬಾಗಿಲ್ನ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಒಂದು ವಿಷಯ ಸರ್, ಡೋರ್ನ ಒಮ್ಮೆ ಲಾಕ್ ಮಾಡಿದ್ಮೇಲೆ ಯಾರೇ ಬಂದು ಬಾಗಿಲ್ ಬಡಿದ್ರೂ ಬಾಗಿಲ್ ಮಾತ್ರ ತೆಗಿಬೇಡಿ. ಆದ್ರೆ ಯಾಕೆ ಇಲ್ಲಿಗೆ ಯಾರು ಬರ್ತಾರೆ? ಯಾಕಂದ್ರೆ ನನ್ಗೆ ದೂರ ದೂರದಿಂದ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದ್ ವೇಳೆ ನೀವೇ ಬಂದು ಬಾಗಿಲ್ ಬಡಿದ್ರೆ ಆಗ್ಲೂ ನಾವು ಬಾಗಿಲ್ ತೆಗಿಬಾರ್ದಾ? ಹೌದು ಸರ್, ರಾತ್ರಿ ನಾನೇ ಬಂದು ಬಾಗಿಲ್ ತೆಗಿರಿ ಅಂದ್ರೂ ಬಾಗಿಲ್ ಮಾತ್ರ ತೆಗಿಬೇಡಿ. ನನಗೇನ್ ಬೇಸರ ಆಗಲ್ಲ. ಇಷ್ಟ ಹೇಳಿ ಅಭಿಮನ್ಯು ಅಲ್ಲಿಂದ ಹೊರಟು ಹೋಗ್ತಾನೆ. ಮಿನಿಗೆ ಅಭಿಮನ್ಯು ಮಾತು ಕೇಳಿ ತುಂಬಾ ವಿಚಿತ್ರ ಅನ್ಸುತ್ತೆ. ಅವಳು ಯೋಚನೆ ಮಾಡಕ್ಕೆ ಶುರು ಮಾಡ್ತಾಳೆ. ಅವಳ ಮಗಳು ರಾಧಿಕಾ ಮಲ್ಕೊಂಡಿರ್ತಾಳೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನನ್ ಬಾಗ್ಲು ಹಾಕ್ ಬರ್ತೀನಿ, ನನಗ್ ನಿದ್ದೆ ಬರ್ತಾ ಇದೆ. ಮರುದಿನ ಬೆಳಿಗ್ಗೆ ಅಭಿಮನ್ಯು ಟೀ ತಿಂಡಿ ಅಡುಗೆಗೆ ಬೇಕಾಗಿರುವ ಸಾಮಾನುಗಳನ್ನ ತಗೊಂಡು ಬಂಗ್ಲೆಗೆ ಬರ್ತಾನೆ. ನಾ ಇದೇ ವಸ್ತುಗಳಿಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ. ಅರ್ಜುನ್ ನನ್ನ ತಲೆ ನೋವಿಂದ ಸಿಡಿತಾ ಇದೆ. ನನಗ್ ಟೀ ಕುಡಿಬೇಕು ಅಂತ ಅವಾಗಿಂದ ಅನಿಸ್ತಾ ಇದೆ. ಮತ್ತೇನ್ ನೋಡ್ತಿದ್ಯಾ? ಬೇಗ ಹೋಗು, ಬೇಗ ಹೋಗಿ ಟೀ ಮಾಡ್ಕೊಂಡ್ ಬಾ. ಮತ್ತೆ ನೀನು ನಿನ್ನ ಕೈಯಾರೆ ಮಾಡುವಂತ ಅದ್ಭುತ ಟೀನ ಅಭಿಮನ್ಯುಗೂ ಕೂಡ ಕೊಡು. ನಾಷ್ಟ ಆದ್ಮೇಲೆ ನೀನ್ ನನಗೆ ನನ್ನ ಆಫೀಸ್ನ ತೋರ್ಸು. ಇದು ಹೇಳುವಂತ ವಿಷಯನಾ ಸರ್? ಅದೇ ನಾನು ಮಾಡುವಂತ ಡ್ಯೂಟಿ ಅಲ್ವಾ? ತಿಂಡಿ ಆದ್ಮೇಲೆ ಅಭಿಮನ್ಯು ಅರ್ಜುನ್ ಜೊತೆಗೆ ಕಾರಲ್ಲಿ ಕೂತ್ಕೊಳ್ತಾನೆ. ಅರ್ಜುನ್ ನೋಡುತ್ತಿದ್ದಂತೆ ಅಭಿಮನ್ಯು ಕಾರ್ ಒಂದು ಚಿಕ್ಕ ಹಳ್ಳಿಯ ದಾರಿಯಿಂದ ಕಾಡಿನ ಕಡೆಗೆ ಹೋಯಿತು. ಸ್ವಲ್ಪ ಹೊತ್ತಿನ ನಂತರ ತಗ್ಗು ಹೊಂಡಗುಂಡಿ ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಪಾಳು ಬಿದ್ದಿರುವ ಮನೆ ಹತ್ರ ಬಂದು ನಿಲ್ತಾರೆ. ನೀನಂತೂ ನನ್ನ ಆಫೀಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ವಾ? ಸರ್, ಇದೇ ನಿಮ್ಮ ಆಫೀಸು. ನೀನ್ ಏನ್ ಹೇಳ್ತಿದ್ಯಾ? ಇದೊಂದು ಪಾಳು ಬಿದ್ದ ಮನೆ. ಇದನ್ನ ನೋಡ್ತಿದ್ರೆ ನನಗೆ ಹೇಗನ್ನಿಸ್ತಿದೆ ಅಂದ್ರೆ ಎಷ್ಟೋ ವರ್ಷದಿಂದ ಇಲ್ಲಿ ಯಾರು ಬಂದೇ ಇಲ್ಲ ಅಂತ. ಮತ್ತೆ ಈ ಟೇಬಲ್ ನ ಇದುವರೆಗೂ ಯಾರು ಒರೆಸೇ ಇಲ್ಲ ಅಂತ. ಇಲ್ಲಿಟ್ಟಿರೋ ಫೈಲ್ಗಳನ್ನ ನೋಡಿದ್ರೆ ಧೂಳು ಮತ್ತೆ ಜೇಡ್ರ ಬಲೆಯಿಂದ ತುಂಬಿದೆ. ಅದು ಅಲ್ಲದೆ ಇಲ್ಲಿ ನನ್ನ ಬಿಟ್ರೆ ಬೇರೆ ಆಫೀಸರ್ ಕೂಡ ಇಲ್ವಾ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಸರ್, ಈ ಜಾಗಕ್ಕೆ ತುಂಬಾ ಕಡಿಮೆ ಜನ ಫಾರೆಸ್ಟ್ ಆಫೀಸರ್ ಬರಕ್ ಇಷ್ಟಪಡ್ತಾರೆ. ಆದ್ರೆ ಈ ಜಾಗದಲ್ಲಿ ಯಾರು ತುಂಬಾ ದಿನ ಕೆಲಸ ಮಾಡಕ್ ಇಷ್ಟಪಡಲ್ಲ. ಸರಿ, ಇವಾಗ ನಾವು ಹೊರಡೋಣ. ನಾನ್ ನಾಳೆಯಿಂದ ಕೆಲಸ ಮಾಡ್ತೀನಿ. ಅರ್ಜುನ್ ಅಭಿಮನ್ಯು ಜೊತೆ ಸೇರ್ಕೊಂಡು ತನ್ನ ಬಂಗ್ಲೆಗೆ ಹೊರಟು ಹೋಗ್ತಾನೆ. ಮರುದಿನ ಅಭಿಮನ್ಯು ತನ್ನ ಕೆಲ್ಸನ ಶುರು ಮಾಡ್ತಾನೆ. ಸ್ವಲ್ಪ ದಿನಗಳ ನಂತರ ಅಭಿಮನ್ಯುಗೆ ಅಲ್ಲಿ ತುಂಬಾನೇ ಬೋರ್ ಆಗಕ್ಕೆ ಶುರು ಆಗುತ್ತೆ. ಅವನಿಗೆ ಅರ್ಥ ಆಗ್ಲಿಲ್ಲ ಆ ಜಾಗ ಯಾಕೆ ಸರಿ ಬರ್ಲಿಲ್ಲ ಅಂತ. ಅವನಿಗೆ ಅನಿಸ್ತಿತ್ತು, ಅವನೀ ಬಂಗ್ಲೆಗೆ ಬಂದಾಗಿಂದ ಅವಳ ಹೆಂಡತಿ ಮತ್ತೆ ಮಗಳು ಭಯದಿಂದ ಇರ್ತಿದ್ದನ್ನ. ಒಂದು ದಿನ ರಾತ್ರಿ ಅರ್ಜುನ್ ಹೆಂಡತಿಗೆ ಹೇಳ್ತಾನೆ, ನನಗಂತೂ ಅರ್ಥನೇ ಆಗ್ತಿಲ್ಲ, ನೀನು ಮತ್ತೆ ರಾಧಿಕಾ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂತ. ಅರ್ಜುನ್, ಈ ಬಂಗ್ಲೆ ತುಂಬಾನೇ ದೊಡ್ಡದಾಗಿದೆ. ಈ ಬಂಗ್ಲೆಯಲ್ಲಿ ಕೆಲವೊಮ್ಮೆ ನನಗೆ ಉಸಿರು ಕಡ್ದಂಗ್ ಆಗುತ್ತೆ. ನಾನು ಇಲ್ಲಿ ಬರೋದಕ್ಕೆ ಮುಂಚೆನೆ ನಾನು ನಿನಗೊಂದು ವಿಷಯ ತಿಳಿಸಿರ್ಲಿಲ್ಲ. ಅರ್ಜುನ್, ನಾನು ತುಂಬಾ ವರ್ಷಗಳಿಂದ ಕೇತಿಯಾರ್ ಊರ್ ಬಗ್ಗೆ ಏನೋ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಯಾವಾಗ್ಲೂ ಜನರು ಕಾಣೆ ಆಗ್ತಿರೋದನ್ನ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೀನಿ. ಈ ವಿಷಯ ನೀನು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನೀನ್ ತುಂಬಾ ಖುಷಿಯಾಗಿದ್ದೆ ಅರ್ಜುನ್. ನಿನ್ ಮೂಡ್ ಹಾಳಾಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ನಾವು ನಾಳೆನೇ ಇಲ್ಲಿಂದ ಹೊರಡೋಣ. ನಾನು ಸರ್ಕಾರಕ್ಕೆ ಪತ್ರ ಬರೀತೀನಿ. ನನ್ನ ಟ್ರಾನ್ಸ್ಫರ್ ಇಲ್ಲಿಂದ ಬೇರೆ ಕಡೆ ಮಾಡಕ್ಕೆ. ನನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಲ್ವಾ, ಇದರಿಂದ ನಾನೇನು ಕಳ್ಕೊಳ್ಳಲ್ಲ. ಈ ಕೆಲಸ ನನಗೆ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ. ಅರ್ಜುನ್ ಮಾತ್ ಕೇಳಿ ಮಿನಿಗೆ ಖುಷಿ ಆಗುತ್ತೆ. ರಾತ್ರಿ ಸಮಯದಲ್ಲಿ ಅವರು ಮಲ್ಕೊಂಡಾಗ ಆಗ ಯಾರೋ ಅವ್ರ ಮನೆ ಬಾಗ್ಲನ್ನ ಜೋರಾಗಿ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಆಗ ಅರ್ಜುನ್ ಮತ್ತೆ ಮಿನಿ ಎದ್ದು ಕೂತ್ಕೊಳ್ತಾರೆ. ಯಾರು? ಆ ಬಾಗಿಲು ಹೊರಗಡೆಯಿಂದ ಅಭಿಮನ್ಯು ಮಾತಾಡೋದನ್ನ ಕೇಳಿಸುತ್ತೆ. ಸರ್, ನಾನು. ಬಾಗಿಲು ತೆಗಿರಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕಿದೆ. ನಿನಗ್ ನೆನಪಿದ್ಯಾ? ಇದ್ರ ಬಗ್ಗೆ ಅಭಿಮನ್ಯು ಮೊದ್ಲೇ ಹೇಳಿದ್ದ. ರಾತ್ರಿ ಹೊತ್ತಲ್ಲಿ ಅವನೇ ಬಂದು ಬಾಗಿಲು ಬಡಿದ್ರು ನೀವು ಯಾವ್ದೇ ಕಾರಣಕ್ಕೂ ತೆಗಿಬಾರ್ದು ಅಂತ. ಅವ್ನ್ ಯಾವ್ದೋ ತೊಂದರೆಲಿ ಇರ್ಬೇಕು ಅನ್ಸುತ್ತೆ. ಅದು ಅಲ್ಲದೆ ನಾವು ನಾಳೆ ಬೆಳಗ್ಗೆನೆ ಇಲ್ಲಿಂದ ಹೊರಡ್ತಾ ಇದೀವಿ. ಇಷ್ಟ ಹೇಳಿ ಅರ್ಜುನ್ ಬಾಗ್ಲನ್ನ ಓಪನ್ ಮಾಡ್ತಾನೆ. ಅವನು ಅಲ್ಲಿ ಬಂದು ನೋಡಿದಾಗ ಅಭಿಮನ್ಯು ತುಂಬಾನೇ ಭಯ ಪಟ್ಕೊಂಡು ನಿಂತಿದ್ದ. ಏನಾಯ್ತು ಅಭಿಮನ್ಯು? ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ? ಬೇಗ ಬನ್ನಿ ಸರ್, ನನ್ ಮಗಳು ಹುಷಾರ್ ತಪ್ಪಿದ್ದಾಳೆ. ಇಡೀ ಊರೇ ಸೇರ್ಕೊಂಡಿದೆ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ನೀವು ಸಿಟಿಯಲ್ಲಿ ಇದ್ದವ್ರಲ್ವಾ, ನೀವೇ ಬಂದು ನೋಡಿ ಸರ್, ಅವಳಿಗೇನಾಗಿದೆ ಅಂತ ಹೇಳಿ. ಅವಳು ಏನು ಮಾತಾಡ್ತಾನೆ ಇಲ್ಲ. ಸರಿ, ನಡಿ ಹೋಗೋಣ.
ನಾನು ನಿಮ್ ಜೊತೆಗೆ ಬರ್ತೀನಿ. ಆದ್ರೆ ರಾಧಿಕಾ ಇಲ್ಲಿ ಒಬ್ಳೇ ಇರ್ತಾಳೆ. ಅಮ್ಮವರು ಸರಿಯಾಗಿ ಹೇಳ್ತಾ ಇದ್ದಾರೆ, ಅವರು ಜೊತೆಗೆ ಬಂದ್ರೆ ಉಪಯೋಗ ಆಗುತ್ತೆ. ಹೇಗೂ ರಾತ್ರಿ ಹೊತ್ತಲ್ಲಿ ಇಲ್ಲಿ ಯಾರು ಬರೋದಿಲ್ಲ. ಮತ್ತೆ ಸ್ವಲ್ಪ ಹೊತ್ತಲ್ಲೇ ನಾನೇ ಖುದ್ದಾಗಿ ನಿಮ್ನ ಇಲ್ಲಿ ಕರ್ಕೊಂಡು ಬಂದ್ ಬಿಡ್ತೀನಿ. ಆದ್ರೆ ಈಗ ಆದಷ್ಟು ಬೇಗ ನನ್ನ ಜೊತೆ ಬನ್ನಿ. ಅರ್ಜುನ್ ಮತ್ತೆ ಮಿನಿ ಅಭಿಮನ್ಯು ಜೊತೆಗೆ ಹೋಗ್ತಾರೆ. ಆಗ ಅರ್ಜುನ್ ನೋಡ್ತಾನೆ ಅಭಿಮನ್ಯು ಕಾರ್ನೊಳಗಡೆ ಹೋಗದೆ ಕಾಡಿನ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಅಭಿಮನ್ಯು, ನಾವು ಕಾರಲ್ಲಿ ಹೋಗಲ್ವಾ? ಸರ್, ಕಾರಲ್ಲಿ ಹೋಗಕ್ಕೆ ಅರ್ಧ ಗಂಟೆಗಿಂತ ಹೆಚ್ಚಿನ ಸಮಯ ಬೇಕಾಗುತ್ತೆ. ಆದ್ರೆ ಈ ದಾರಿ ನಮ್ಮ ಮನೆಗೆ ಹೋಗಕ್ಕೆ ಶಾರ್ಟ್ ಕಟ್ಟು, ಅದಕ್ಕೆ. ಅಭಿಮನ್ಯು ಹೇಳಿದಕ್ಕೆ ಅರ್ಜುನ್ ಸುಮ್ಮನಾಗ್ತಾನೆ. ಅವನ್ ಏನು ಮಾತಾಡದೆ ಅಭಿಮನ್ಯು ಹಿಂದೆನೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಆ 3 ಜನ ಒಂದು ಹಳೆಯದಾದ ಚಿಕ್ಕ ಮನೆಗೆ ತಲುಪ್ತಾರೆ. ಆ ಮನೆ ಒಳಗಡೆ ಊರಿನ ಕೆಲವು ಜನರು ಸೇರಿದ್ರು. ಮತ್ತೆ ಮಂಚ ಕೂಡ ಇತ್ತು. ಆ ಮಂಚದ ಮೇಲೆ ಒಂದ್ ಮಗುನ ಮಲಗಿಸಿದ್ರು. ಮತ್ತೆ ಆ ಮಗುನ ಒಂದು ಕಂಬಳಿಯಿಂದ ಹೊತ್ಸಿದ್ರು. ಇವಳು ನಿನ್ ಮಗಳ? ಅದೆಲ್ಲ ಬಿಡಿ ಸರ್, ಮೊದ್ಲು ಅವಳಿಗೆ ಏನಾಗಿದೆ ಅಂತ ನೋಡಿ. ಅರ್ಜುನ್ ಮಲ್ಗಿರುವ ಆ ಚಿಕ್ಕ ಮಗುವಿನ ಕೈ ಹಿಡಿದು ಅವಳ ನಾಡಿನ ಚೆಕ್ ಮಾಡ್ತಾನೆ. ಅರ್ಜುನ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಕೈ ಮಂಜಿನ ತರ ತಣ್ಣಗಾಗಿರುತ್ತೆ. ಆ ಮಗು ಸತ್ ಹೋಗಿರುತ್ತೆ. ಏನಾಯ್ತು ಸರ್? ನೀವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ನನ್ನ ಕ್ಷಮಿಸ್ಬಿಡು ಅಭಿಮನ್ಯು, ನಿನ್ ಮಗಳು ಈ ಭೂಮಿ ಮೇಲಿಲ್ಲ. ಆ ಸಮಯದಲ್ಲಿ ಅಭಿಮನ್ಯುಗೆ ತುಂಬಾ ಕೋಪ ಬರುತ್ತೆ. ಆಗ ಅವನು ಅರ್ಜುನ್ ನೋಡಿ ಹೇಳ್ತಾನೆ, ನೀನು ಒಂದ್ಸಲ ಅಲ್ಲಿ ಮಲಗಿರೋ ಮಗು ಮುಖನಾದ್ರೂ ನೋಡು. ಅವನ್ ಹೇಳಿದ ಮಾತಿಗೆ ಅರ್ಜುನ್ ಕಂಬಳಿ ತೆಗೆದು ನೋಡಿದಾಗ ಅವ್ರ ಮುಂದೆ ಇರೋ ದೃಶ್ಯನ ನೋಡಿ ಅರ್ಜುನ್ ಮತ್ತೆ ಮಿನಿಗೆ ಭಯದಿಂದ ನೆಲ ಕುಸ್ತಿರೋ ತರ ಆಘಾತ ಆಗುತ್ತೆ. ಯಾಕಂದ್ರೆ ಅಲ್ಲಿರೋ ಮಗು ರಾಧಿಕಾ ಆಗಿರ್ತಾಳೆ. ಅವಳ ಮುಖ ತುಂಬಾನೇ ಭಯಾನಕವಾಗಿತ್ತು. ಇದ್ದಕ್ಕಿದ್ದಂತೆ ರಾಧಿಕಾ ಎದ್ದು ನಿಂತ್ಕೋತಾಳೆ. ರಾಧಿಕಾಳ ಕಣ್ಣಿನ ಬಣ್ಣ ಬದಲಾಗಿತ್ತು. ಅವಳ ಕಣ್ಣು ರಕ್ತದ ತರ ಕೆಂಪಗಾಗಿತ್ತು. ಅದಾದ್ಮೇಲೆ ಅಭಿಮನ್ಯು ಜೊತೆಗೆ ಊರಿನ ಜನರ ಮುಖವೆಲ್ಲ ನೋಡ್ತಾನೆ ಅಲ್ಲಿದ್ದ ಎಲ್ಲಾ ಜನರು ರಾಕ್ಷಸರಾಗಿ ಪರಿವರ್ತನೆ ಆಗ್ತಾರೆ. ಇಲ್ಲಿಂದ ಹೋಗೋಣ ಅರ್ಜುನ್, ಇವಳು ನಮ್ಮ ರಾಧಿಕಾ ಅಲ್ಲ. ಈ ಊರು ಪೂರ್ತಿಯಾಗಿ ದೆವ್ವದೂರಾಗಿದೆ. ನೀವೆಲ್ಲ ಯಾರು? ಮತ್ತೆ ನಮ್ಮಿಂದ ನಿಮ್ಗೆ ಏನ್ ಬೇಕು? ನೀನೀಗ ಇಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ. ನಿನ್ನ ಮುಂದೆ ಇದೆಯಲ್ಲ ಈ ಮಗು, ನಿಮಗ್ ಕಾಣಿಸ್ತಿದೆಯಲ್ಲ ಇದೇ ಮಗು, ಬೇರೆ ಯಾರ್ದು ಅಲ್ಲ. ಅದು ನಿಮ್ಮ ನಿಜವಾದ ಮಗು. ಇದೆಲ್ಲ ಸುಳ್ಳು, ನಮ್ಮನ್ನ ಹೋಗಕ್ ಬಿಡು. ನನ್ ಮಗಳು ರೂಮಲ್ಲಿ ಮಲಗಿದಾಳೆ. ಆಗ ಅಭಿಮನ್ಯು ವಿಚಿತ್ರವಾಗಿ ನಗ್ತಾ ಹೇಳ್ತಾನೆ, ಮೂರ್ಖ ಹೆಂಗ್ಸೆ, ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ನಾನ್ ನಿಮ್ಮಿಬ್ರನ್ನ ಯಾವಾಗ ಇಲ್ಲಿ ಕರ್ಕೊಂಡು ಬಂದೋ ಆ ಸಮಯದಲ್ಲಿ ನಾವು ನಿನ್ನ ಮಗಳನ್ನ ಸಾಯಿಸಿ ನಮ್ಮ ತರ ರಾಕ್ಷಸರನ್ನಾಗಿ ಮಾಡಿದೀವಿ. ನಾನ್ ನಿನಗೆ ಮೊದ್ಲೇ ಹೇಳಿದ್ದೆ ತಾನೆ, ಎಂತ ಸಮಯ ಬಂದರೂ ಕೂಡ ರಾತ್ರಿ ಹೊತ್ತಲ್ಲಿ ಬಾಗಿಲು ತೆಗಿಬೇಡಿ ಅಂತ. ಆದ್ರೆ ನೀವು ಅದೇ ತಪ್ಪನ್ನ ಮತ್ತೆ ಮಾಡಿದ್ರಿ, ನಿಮ್ಗಿಂತ ಮುಂದೆ ಬಂದಂತಹ ಉಳಿದ ಫಾರೆಸ್ಟ್ ಆಫೀಸರ್ಸ್ ತರ. ನೀನ್ ಸುಳ್ಳು ಹೇಳ್ತಿದ್ಯಾ? ಇದೆಲ್ಲ ಒಂದು ನಾಟಕ. ನಾನು ಇದನ್ನ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ನೀನ್ ನಂಬುದ್ರೆಷ್ಟು ಬಿಟ್ರೆಷ್ಟು ಅದರಿಂದ ನಮ್ಗೇನು? ವರ್ಷಗಳ ಹಿಂದೆ ನಮ್ಮ ಊರಿಗೆ ಒಬ್ಬ ರಾಕ್ಷಸ ಬರ್ತಾನೆ. ಆಗ ನಾವು ಊರವರೆಲ್ಲ ದೇವರ ಪೂಜೆಯನ್ನ ಮಾಡೋದನ್ನ ಬಿಟ್ಟು ರಾಕ್ಷಸರ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದರಿಂದ ದೇವರು ನಮ್ಮ ಮೇಲೆ ಕೋಪಗೊಂಡು ಇಡೀ ಊರಿಗೆ ಶಾಪ ಕೊಡ್ತಾರೆ. ಪ್ರತಿ ಅಮಾವಾಸ್ಯೆಯ ದಿನ ಪೂರ್ತಿ ಊರಿನ ಜನ ರಾಕ್ಷಸರಾಗಿ ಬದಲಾಗ್ತಾರೆ. ಮತ್ತೆ ಆ ರಾಕ್ಷಸರು ಮನುಷ್ಯರ ರಕ್ತ ಕುಡಿಲಿಲ್ಲ ಅಂದ್ರೆ ಜೀವಂತವಾಗಿ ಇರೋದಕ್ಕಾಗಲ್ಲ. ಅರ್ಜುನ್ ಮತ್ತೆ ಮಿನಿ ತಮ್ಮ ಬಲದಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ರಾಕ್ಷಸರ ತರ ಕಾಣಿಸ್ತಿರೋ ಆ ಊರಿನ ಜನರೆಲ್ಲ ಸೇರ್ಕೊಂಡು ಅವರನ್ನ ಸುತ್ತುವರಿದ್ರು. ಸ್ವಲ್ಪ ಹೊತ್ತಲ್ಲೇ ಅವರ ಸಾವಿನ ಕಿರಚಾಟ ಅಲ್ಲೇ ಮೌನವಾಗಿ ಶಾಂತವಾಯಿತು.